ಸಮಾರಂಭಕ್ಕೆ ಜ್ಞಾನಿಯನ್ನು ತೋರಿಸಬೇಕು. ಸಮಾರಂಭವನ್ನು ಧನ್ಯಗೊಳಿಸೋಣ. ಧನ್ಯವಾದಗಳು ಆ ಹಿರಿಯ ಮಹನೀಯರಿಗೆ. 2012, 13, 14 3 ವರ್ಷವರೆಗೆ ಏನು ಭದ್ರಗಿರಿ ಒಳಗೆ ಡೆವಲಪ್ಮೆಂಟ್ ಆಗಿತ್ತು ಆ ರೀತಿ ಹೊಳ್ಳಿ ಅತಿ ಡೆವಲಪ್ಮೆಂಟ್ ಆದದ್ದು ವರ್ಷ ಯಾವುದಾರು ಇದ್ದರೆ ಅದು 2025 ಚಾತುರ್ಮಾಸ. ಇಷ್ಟು ಸುಂದರ ಕಾರ್ಯ ಇವರೆಲ್ಲ ಮಹಾನ್ ದಾನಿಗಳು ಮುಂದೆ ಬಂದಾಗನ ಭದ್ರಗಿರಿ ಒಳಗೆ ಇಷ್ಟೆಲ್ಲ ಕಾರ್ಯಗಳಿಗೆ ಜೋರ್ಲೆ ಚಪ್ಪ ಬರ್ಸಮನ್ ಮಾಡ್ರಿ. ಈಗ ಬೇಗನೆ ಬಂದು ತಮ್ಮೆಲ್ಲ ಸಾಹಿತಿಗಳನ್ನು ಸಾರಿ ಗುರುಮಳೆ ಕರ್ನಾಟಕ ಕೇಸರಿ ಕುಲರತ್ನ ಭೂಷಣ ಆ ಮಹನೀಯರಿಗೆ ಅಭಿನಂದನೆ ಮುಖಾಂತರ ಧನ್ಯವಾದಗಳನ್ನ ಕೋರ್ತೀವಿ. ಜೋರಾದ ಚಪ್ಪಾಳೆ ಬರಲಿ. ಕಲಶ ಸ್ವೀಕರಣೆ ಕಾರ್ಯಕ್ರಮ ನಡೆಯುವುದರಿಂದ ಧನ್ಯವಾದಗಳು ಆ ಮಹನೀಯರಿಗೆ. ಅಭಿನಂದನೆಗಳನ್ನ ಸಲ್ಲಿಸೋದ್ರ ಜೊತೆಗೆ ಧನ್ಯವಾದಗಳನ್ನ ಕೋರ್ತೀವಿ ಆ ಮಹನೀಯರಿಗೆ. ಈ ದಾನಿಗಳಿಗೆ ಜೋರಾಗಿ ಚಪ್ಪಾಳೆ ಬರಲಿ. माझी बन जाते हैं कभी तो ये बाबा साथी बन जाते हैं उंगली पर ಪ್ರತಿ ಕಾರ್ಯಕ್ರಮಗಳಲ್ಲೂ ಸಹ ತಮ್ಮದೇ ಒಂದು ಹಸ್ತವನ್ನು ತೋರಿಸೋ ಜೊತೆಗೆ ಹಿರಿಯಾಸೆಯ ದಾನಿಗಳಿವರು. ಜೋರಾದ ಚಪ್ಪಾಳೆಯನ್ನು ತಟ್ಟೋದ್ರ ಮುಖಾಂತರ ಈ ಒಂದು ಹಿರಿಯಾಸೆಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಇದೇ ರೀತಿ ಮುಂಬರ್ತಕ್ಕಂಥ ದಿನಗಳಲ್ಲೂ ಸಹ ಇವರ ಸೇವೆ ಕಾರ್ಯೋನ್ಮುಖತಾಗೊಳ್ತಾ ಹೋಗಲಿ. ಆ ಹಿರಿಯರಿಗೆ ಭದ್ರಗಿರಿಯ ಮಾಡ್ಬೇಕವ್ರ ಅವ್ರ ಸತ್ಕಾರ. ಬನ್ನಿರಿ. ನೋಡ್ರಿ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ಇರೋದ್ರಿಂದ इस जग के माया नगरी से रिश्ता चातुर्मास निष्ठापना महामहोत्सव की दुनिया वाली गलियों से दुनिया वाली गलियों से मूंगी मोड़ लिया इस जग की माया नगरी से ಬೀಳುವಂತ 2 ಆಕಳುಗಳನ್ನ ಭದ್ರಗಿರಿ ದಾನ ಮಾಡ್ಯಾರ. ಆ ಮಹಾನ್ ದಾತರು ಅಭಯ್ ಪಾಟೀಲ್ ಅವರು ಪರಿವಾರ ಸಹಿತ ಮುಂದೆ ಬರಬೇಕು. ಅವ್ರದ್ದು ಸತ್ಕಾರ ಕಾರ್ಯಕ್ರಮ. अन करो रे गुणगान करो रे अभिमान करो रे गुणगान करो रे. ನೋಡ್ರಿ ಮನ್ಯಾನ ಕಾರ್ಯಕ್ರಮ ಐತಲ್ಲ, ಪ್ರಥಮ ಅಗ್ನಿ ಕೊಡುವಂತ ಸೌಭಾಗ್ಯ ಈ ದಂಪತಿಗಳಿಗೆ ಯಾ ದಂಪತಿನ ಮಾಡಲಿ. ಎಲ್ಲರೂ 2 ಕೈ ಮೇಲೆ ಅನುಮೋದನ ಮಾಡ್ರಿ. ಅಭಿಮಾನ ಕರೋ ರೇ ಗುಣಗಾನ ಕರೋ ರೇ अभिमान करो रे गुणगान हे कुलरत्न भूषण सब ज्ञान करो रे कहते हैं कि यार भी सब ज्ञान करो रे. अरे ज्ञान करो रे नमकार जपो रे अरे ध्यान करो रे नमकार आयु सपर मो धर्मा धर्मा
ಅಹಿಂಸ ಪರಮೋ ಧರ್ಮ ಅಹಿಂಸ ಪರಮೋ ಧರ್ಮ ಅಡಗಿದೆ ಜೀವನ ಮರ್ಮ ಅಹಿಂಸ ಪರ ಜೋರ ಚಪ್ಪಾಳೆ ಸೇವೆನ್ ಮಾಡ್ರಿ ಇತಯ್ಯ जय बोलो भारतीय संस्कृति की जय हो गौ माता की जय भारतीय संस्कृति की जय जीवदया धर्म की जीवदया धर्म की आचार्य भगवान विद्यासागर गुरुदेव की बोले कर्नाटक केसरी आचार्य रत्न कुलरत्न भूषण गुरुदेव की पवन चूमे गुरु के चरण इठला के पवन चूमे गुरु के चरण बगियन में बहार तुम्हें से ए चमक ए दमन ಮಾಡ್ರಿ ಅವ್ರಿಗೆ ಜಯ बोलो ಪ್ರಭಾವನಾ ಅಂಗ ಕಿ ಈಗ ಯಾರ್ಯಾರು ಕಳಸ ತೊಗೊಂಡು ಮನ್ಯಾಗ ಕಳಸ ಸ್ಥಾಪನಾ ಮಾಡಿ ಇವತ್ತಿನ ಡೇಟ್ ಇಟ್ಟು ಮುಂದಿನ ವರ್ಷ ಒಳಗ ಏನೇನು ಆಕೈತಿ ಬಂದು ನಂಗೆ ಹೇಳೋದು ನೀವು ಐತಲ್ಲ ಅದರ ಶಿಖರ್ಜಿ ಮಣ್ಣ ಕೊರಗೋನ ಮಣ್ಣ ಭದ್ರಗಿರಿ ಮಣ್ಣ ಎಲ್ಲ ಕ್ಷೇತ್ರ ಮಣ್ಣ ನವರತ್ನ ಮಂಗಲ ದ್ರವ್ಯಗಳ ಮಂತ್ರೋಚ್ಚಾರ ಪೂರ್ವಕ ಸಂಸ್ಕಾರ ಹಾಕಿ ಹಾಕಿದಾವ್ 4 ತಿಂಗಳವರೆಗೆ ಈ ಚಾತುರ್ಮಾಸ ಮಾಧ್ಯಮದಿಂದ ಸಂಸ್ಕಾರ ಭರಿತ ಕಳಿಸದಾವ್ ಆ ಕಳಸ ನಿಮ್ಮ ಮನ್ಯಾಗ ಓದ್ ಸ್ಥಾಪನಾ ಮಾಡ್ರಿ ಅಂದ್ರೆ ಎಲ್ಲ ಪ್ರಕಾರ ದೋಷ ಹೊರಟು ಹೋಗುವಂಥ ಶಕ್ತಿ ಆ ಕಳಿಸ್ನೋಗದ ದೇವಲು ಪ್ರಭಾವನಾ ಅಂಗಕಿ ಭಾವ ಆತು ನಮಗೂ ಭಾವಿಗೈತ್ರಿ ಭದ್ರಿಗೆ ಬಂದಂಥ ಭಕ್ತರಿಗೆ ಇರ್ಕೊಳಕ್ಕೆ ಅನುಕೂಲ ಆಗಲಿ ಸ್ನಾನಕ್ಕೆ ಅನುಕೂಲ ಆಗಲಿ ತಿಳ್ಕೊಂಡ ಟಾಯ್ಲೆಟಾ ಬಾತ್ರೂಮಾ ಬೆಡ್ರೂಮಾ 10 by 30 ಸೈಜ ಮಣಿ ರೆಡಿಮೇಡ್ ಪತ್ರಾಸ್ ಮಣಿ ಬೆಂಗಳೂರಿಂದ ತಯಾರಾಗಿ ಬರಾಕತೈತಿ ಅಂತ ಒಂದು ಮಣಿ ದಾನ ಮಾಡುವಂಥ ದಾನ ಮಾಡೋ ಜೋರ ಚಪ್ಪಾಳೆ ಸಭೆನ ಮಾಡ್ರಿ ಚತುರ್ಮಾಸ ಸ್ಥಾಪನೆ ಸಲುವಾಗಿ 9,990 ದಾನ ರಾಶಿಯನ್ನು ದಾನ ಮಾಡ್ಯಾರು ರಾಮು ಅಸ್ಕಿ ಅವರು ಸಹಿತ ಆಶೀರ್ವಾದ स्वाचश्री नमो स्वाचश्री नमो स्वाचश्री तुम हो मेरे सागर गुरुवर जिसका कोई अंत नहीं तुम हो मेरे सागर गुरुवर जिसका कोई अंत नहीं जहाँ जहाँ चरण पड़े आपके पावन हो गए गलगलियारे जहाँ जहाँ चरण पड़े आपके पावन हो गए गलगलियारे छू कर तुझको गांव शहर क्या गुरुवर छू कर तुझको गांव शहर क्या धन्य हो गए नगर में सारे गुरुवर धन्य हो गए नगर में सारे ऐसे परम पुकालु परम दयालु आचार्य श्री के चरणों में नमो सुगुरुदेव नमो सुगुरुदेव नमो सुगुरुदेव ಗೋಶಾಲಾದಾಗ ಪ್ರಥಮ ಪ್ರವಚನ ಆಗುವಂಥ ಯೋಗ ಕೂಡಿ ಬಂದೆ ಇದಕ್ಕಿಂತ ಮೊದಲು ಈ ಜಾಗದಾಗ ಎಂದು ಪ್ರವಚನ ಆಗಿಲ್ಲ ಆಗೈತು ಕೇಳ್ರಿ ಶಾಂತಕೊಂಡ್ರಿ 2 ವಾರ ಹಿಂದೆ ನಿಮ್ಗೆ ಹೇಳಿನ್ಯ ಮಾತಾಜಿ ಸಮಾಧಿ ಆಗೋಕ್ಕಿಂತ ಮುಂಚೆ ಸ್ವತಃ ಮಾತಾಜಿಗಳು ಗುಂಪಾದಾಗ ಪುಂಗನೂರು ಆಕಳ ತೊಗೊಂಡು ಒಳಗೆ ಹೋದ ಮಾತಾಜಿಗೆ ತೋರಿಸಿದ್ದೀವಿ ಭದ್ರಗಿರಿಗೆ ಇಂಥ ಸಣ್ಣ ಆಕಳು ಬಂದವ್ರಿ ಮಾತಾಜಿ ಅಂತ ಅವ್ರು ಎದ್ದು ಇಲ್ಲಿ ಗೋಶಾಲಾಗೆ ಬರುವಂಥ ಸಾಮರ್ಥ್ಯ ಅವ್ರ ಶರೀರದಾಗ ಇದ್ದಿದ್ದಿಲ್ಲ ಖರೆ ಅವ್ರಿಗೆ ಭದ್ರಗಿರಿ ಅಂದ್ರೆ ಭಾಳ ಪ್ರೀತಿ ಪ್ರತಿ ರವಿವಾರ ಹರ್ಯಾಗ ಬಂದ್ರಂದ್ರೆ ಪ್ರವಚನ ಮುಗಿಸ್ಕೊಂಡು ಹೋಗ್ತಿದ್ರು ಪ್ರತಿ ಪೂಜಾ ಬಗದಿ ಭಾಳ ಶುದ್ಧಿಯಿಂದ ಮಾಡ್ತಿದ್ರು ಅವರ ಅಪ್ಪ ಯಾರ ತಾಯವ ಅಜ್ಜಿಗೆ ಜನ್ಮ ಕೊಟ್ಟಿದ್ರು ಅವ್ರ ತಂದೆ ನಮ್ಮ ಅಜ್ಜ ಭಾರತ ಗೌರವ ಧರ್ಮ ನೇತಾ ದಾದಾಗುರು ಆಚಾರ್ಯರತ್ನ ದೇಶಭೂಷಣರಿಂದ ದೀಕ್ಷಾ ತಗೊಂಡ ಸಮಾಧಿ ಮರಣ ಮಾಡಿಕೊಂಡ್ರು ನಂದಿ ಮಿತ್ರ ಅಂತ ಹೆಸರು ಪಡ್ಕೊಂಡು ಮಹಾರಾಜರಾಗಿ ಸಮಾಧಿ ಮಾಡಿಕೊಂಡಿದ್ರು ಆ ನಂದಿ ಮಿತ್ರ ಮಹಾರಾಜರ ಗೃಹಸ್ಥವಸ್ಥೆಯ ಮಗಳಾಗಿ ತಾಯವಾಗಿ ಜನ್ಮ ತಾಳಿ ಮಹೇಶ್ವಡಿಗಿಂದ ಅವ್ರನ್ನ ತಮ್ಮದಡ್ಡಿ ಕೊಟ್ಟರು ಜನ್ಮಭೂಮಿ ಮಹೇಶ್ವಡಿಗೆ ಆದ್ರೆ ಕರ್ಮಭೂಮಿ ತಮ್ಮದಡ್ಡಿ ಆಯಿತು ಅವರು ತಂದೆ ದೀಕ್ಷಾ ತಗೊಂಡದ್ದು ಅಂಥ ಮಗಳಿಗೆ ಜನ್ಮ ಕೊಟ್ಟಂಥದ ಸಂಸ್ಕಾರದ ಪ್ರಭಾವ 3 4 5 ಪೀಡಿ ಆಚಾರ್ಯಗಳು ಸೇವಾ ಮಾಡುವಂಥ ಭಾಗ್ಯ ಆ ತಾಯಿ ಅಜ್ಜಿ ಪಡ್ಕೊಂಡಿದ್ರು ಆಚಾರ್ಯ ಶಾಂತಿ ಸಾಗರ್ನಂತೂ ನೋಡ್ರು ಅವ್ರಿಗೆ ಆಹಾರ ಕೊಟ್ಟರು ಏ ಪೊರ್ಗಿ ಹಂಗೆ ಕೊಡ್ಯಾಡ್ತಿ ಅಂತಿರತ್ತೆ ಶಾಂತಿ ಸಾಗರ್ ಅವ್ರಿಗೆ ಸಣ್ಣಾಗಿದ್ದಾಗ ಸೇಳ್ಬಾಕದು ಹೋದಾಗ ಶಾಂತಿ ಸಾಗರ್ ದರ್ಶನ ಭಾಗ್ಯ ಅವ್ರಿಗೆ ಆಹಾರ ಕೊಡುವ ಭಾಗ್ಯ ಅವ್ರ ಸಮಾಧಿ ನೋಡೋ ಭಾಗ್ಯ ಅವ್ರು ತಗೊಂಡ್ರು ನಂತರ ಪಾಯ ಸಾಗರ್ ದರ್ಶನ ಮಾಡ್ಯಾರು ಜಯಕೀರ್ತಿಗಳು ದರ್ಶನ ಮಾಡ್ಯಾರು ದೇಶಭೂಷಣ್ಗಳು ದರ್ಶನ ಜೊತೆಗೆ ಆಹಾರ ಕೊಡುವಂಥ ಭಾಗ್ಯ ಸೇವಾ ಮಾಡುವಂಥ ಭಾಗ್ಯ ತಗೊಂಡ್ರು ಶ್ರಮಣರಥ ಆಚಾರ್ಯ ಸುಬಲ್ ಸಾಗರ್ ದರ್ಶನ ಸಂಘ ಸಹಿತ ಚಾತುರ್ಮಾಸ ಮಾಡಿಸುವಂಥ ಭಾಗ್ಯ ಅವ್ರು ತಗೊಂಡ್ರು
ಅಂದ್ರೆ ಹೇಳ್ತ 5 ಪೀಡಿ ಆಚಾರ್ಯಗಳು ಸೇವಾ ಮಾಡುವಂಥ ಭಾಗ್ಯ ತಾಯಿ ಅಜ್ಜಿಗೆ ಪ್ರಾಪ್ತ ಆಗಿತ್ತು ಅಂದ್ರೆ ಎಷ್ಟು ಪುಣ್ಯ ಇರ್ಬೇಕು ಹೇಳ್ರಿ ನೋಡು. ಅಂತ ಪುಣ್ಯಾತ್ಮ ಜೀವ, ಆ ಜೀವ ಮಾಡಿದ ಪುಣ್ಯ ವ್ಯರ್ಥ ಆಗ್ಲಾರ್ದ ಎಷ್ಟು ದೊಡ್ಡ ಪುಣ್ಯ ತಗೋತಂದ್ರೆ, ಯಾವ ದಿವಸ ಮಹಾವೀರ ಭಗವಾನ್ ಯೋಗ ನಿರೋಧ ಮಾಡಿ ಧ್ಯಾನ ತ್ರಯೋದಶಿ ಮಾಡ್ರು, ಸಮಾಜಕ್ಕೆ ಅದ ಧನ್ಯ ತೇರಸಾಗಿ ಧನ ತೇರಸಾಯ್ತು. 3 ಅದಾವು: ಧ್ಯಾನ ತ್ರಯೋದಶಿ, ಧನ್ಯ ತೇರಸ ಮತ್ತು ಧನ ತ್ರಯೋದಶಿ. ಲಕ್ಷ ಕೊಡ್ರಿ, ಮಹಾವೀರ ಭಗವಾನ್ ಯೋಗ ನಿರೋಧ ಮಾಡಿದ ದಿವಸಕ್ಕೆ 3 ಹೆಸರು ಅದಾವು. ಧನ್ಯ ತೇರಸ್, ತೇರಸ್ ತಿಥಿ ಧನ್ಯ ಆಯ್ತು. ಯಾಕಂತ ಕೇಳ್ರ, ಇಟ್ಟು ನೀವು ಅಭ್ಯಾಸ ಮಾಡ್ರಿ, ಇಲ್ಲಾಕೆ ಕುಂಡಿರ್ತಿದ್ರಿ, ಯಾರಿಗೂ ಲಕ್ಷ್ಯ ಇಲ್ಲ. ಚೈತ್ರ ಶುಕ್ಲ ತ್ರಯೋದಶಿ ಮಾವೀರ್ ಚುಡುಗಳು ಮಾವೀರ ನಿಂದಲ್ಲ, ನಮ್ಮ ಮಾವೀರ್ ಭಗವಾನ್ರಂದು. ನಂದೇ ಹೇಳಕತ್ತಾರ ನಿಮ್ಮದು. ನಮ್ಮ ಮಾವೀರ ಭಗವಾನ್ರು ಯಾವಾಗ ಹುಟ್ಟಿರು? ಚೈತ್ರ ಶುಕ್ಲ ತ್ರಯೋದಶಿ, ಹೊಸ ವರ್ಷದ ಪ್ರಥಮ ತ್ರಯೋದಶಿ ದಿವಸ ಜನ್ಮ ತಗೊಂಡ್ರು. ಮತ್ತೆ ಕಾರ್ತಿಕ್ ಕೃಷ್ಣ ಅಶ್ವಿಜ್ ಕೃಷ್ಣ ಅಮಾವಾಸ್ಯ ದಿವಸ, ಯಾವ ದಿವಸ ಪೂರ್ಣ ಜಗತ್ತೆಲ್ಲ ಕತ್ತಲು ಒಳಗಿತ್ತು, ಆ ದಿವಸ ಮಹಾವೀರ್ ಭಗವಾನ್ ಆತ್ಮ ಪೂರ್ಣ ಪ್ರಕಾಶ ಪ್ರಾಪ್ತಿ ಮಾಡಿಕೊಂಡ. ಕೋಟಿ ಸೂರ್ಯ ಸಮಪ್ರಭಾ, ಕೋಟಿ ಸೂರ್ಯ ಕೋಟಿ ಚಂದ್ರ ಏಕಕಾಲಕ್ಕೆ ಉದಯ ಆದ್ರೂ ಅಟ್ಟ ಪ್ರಕಾಶ ಬೀಳಂಗಿಲ್ಲ. ಅಂತ ಆತ್ಮನ್ ಪ್ರಕಾಶ ಮಹಾವೀರ ಭಗವಾನ್ ಪ್ರಾಪ್ತಿ ಮಾಡ್ಕೊಂಡು ಮೋಕ್ಷಕ್ಕೆ ಹೋದ್ರು. ಅದೇ ದಿವಸ ಸಾಯಂಕಾಲ ಗೌತಮ್ ಸ್ವಾಮಿ ಮಹಾವೀರ ಭಗವಾನ್ರ ಪ್ರಥಮ ಶಿಷ್ಯ ಗೌತಮ್ ಗಣಧರ್ಗಳಿಗೆ ಕೇವಲ ಜ್ಞಾನ ಪ್ರಾಪ್ತಿ ಆಯ್ತು. ಅನಂತೆ ನಮ್ಮ ಧರ್ಮದಾಗ ದೀಪಾವಳಿ ಪರ್ವವನ್ನ ಅದ್ಧೂರಿಯಾಗಿ ಆಚರಣೆ ಮಾಡ್ತೀವಿ. ಧನತ್ರಯೋದಶ್, ಧನ ಅಂದ್ರೆ ಸಂಪತ್ತಿ, ಲಕ್ಷ್ಮಿ ಅಂತರಂಗ ಬಹಿರಂಗ ಲಕ್ಷ್ಮಿ. ಅನಂತ ಇವತ್ತು ಲಕ್ಷ್ಮಿ ಪೂಜಾ ಮಾಡೋ ಪದ್ಧತಿ ಐತಿ ನೋಡು, ನಮ್ಮ ಧರ್ಮದಾಗ ಐತಿ. ಯಾವ ಲಕ್ಷ್ಮಿ? ಮೋಕ್ಷ ಲಕ್ಷ್ಮಿ ಪೂಜಾ ಮಾಡಬೇಕು, ಸಮೋಶರಣ ಲಕ್ಷ್ಮಿ ಪೂಜಾ ಮಾಡಬೇಕು. ದೇವಶಾಸ್ತ್ರ ಗುರು ಫೋಟೋ ಇಟ್ಟ, ಅದ್ರ ಮುಂದೊಂದು ಶಾಸ್ತ್ರ ಸ್ಥಾಪನಾ ಮಾಡಿ, ಅದ್ರ ಮುಂದೊಂದು ಕಳಸ ಇಟ್ಟ, ಅದ್ರ ಮುಂದೊಂದು ಸಣ್ಣ ದೀಪ ಹಚ್ಚಿ ಅರ್ಗ್ಯಾ ಕೊಟ್ಟ. ಮಹಾವೀರ್ ಭಗವಾನ್ ಪೂಜಾ, ಗೌತಮ್ ಸ್ವಾಮಿ ಪೂಜಾ ಅವತ್ತು ಮಾಡ್ರಿ ಅಂದ್ರೆ ನಿಮ್ಮ ಮನ್ಯಾಗ ಎಂದು ಸಂಪತ್ತಿ ಕೊರತೆ ಆಗೋದಿಲ್ಲ. ಲಕ್ಷ್ಮಿ ನಿಮ್ಮ ಮನ್ಯಾಗ ದಾಸಿಯಾಗಿ ಬೀಳ್ತಾಳೆ, ಅಷ್ಟು ಸಂಪತ್ತಿ ಬರ್ತದೆ. ಹೆಂಗ ಗಿಡ ಹಚ್ಚೋದ್ರಿಂದ ಆ ಗಿಡ ನಮಗೆ ಹಣ್ಣು ಕೊಡ್ತದ, 3 ಪೀಡಿ 5 ಪೀಡಿ ತಕ್ಕ ಹಣ್ಣು ಕೊಡ್ತದ. ಹಂಗ ಈ ಒಂದು ಮನುಷ್ಯ ಭಾವದಾಗ ನೀವು ಧರ್ಮಮಯ ಜೀವನ ತೆಗೆದ್ರಿಂದ ಮುಂದಿನ 100 ಭಾವ ಧರ್ಮಮಯ ಆಗ್ತಾವ. ಅಂತ ಶಕ್ತಿ ನೀವು ಮಾಡಿರ್ತಕ್ಕಂಥ ಧರ್ಮದಾಗ ಐತಿ. ಕಲ್ಪನಾ ಮಾಡ್ಕೊಳ್ರಿ, ಮನೆಗೆ ಹೋಗಿ ಮುಡ್ತಿಲ್ಲೋ ಗ್ಯಾರಂಟಿ ಇಲ್ಲ, ನಮ್ಮದ ನಿಮ್ಮದ. ಆಯು ಕರ್ಮ ಇವಾಗ ತೀರ್ತೈತಿ ಗೊತ್ತಿಲ್ಲ, ತೀರುಕ್ಕಿಂತ ಮೊದಲ. ಅದಕ್ಕೆ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಹೇಳ್ರು, ಸಾಂಜಿ ಹೋನೆ ಸೆ ಪಹಲೆ ದೀಪ ಜಲಾವೋ, ಹೊತ್ತು ಮುಳುಗುವ ಮುಂಚೆ ದೀಪ ಹಚ್ಚುದು ನಮ್ಮ ಭಾರತೀಯ ಸಂಸ್ಕೃತಿ. ಹಿಂದಕ್ಕೆ ಅಜ್ಜಿಗಳು ಹೇಳ್ತೀರಿ ಹಿರಿಯಾರ ಮನ್ಯಾಗ, 3 ಸಂಜಿಲೆ ಬಾಗಲ ಹಾಕಬಾರ್ದು, ಬಾಗಲ ತರಿ ಹಿಂದೆ ಹಿರಿಯಾರ ಅಂತೀರಿ. ಈಗಿಲ್ಲ, ಬಾಗಲ ಹಾಕೊಂಡಿರ್ತಾವ, ಹೊರಗೆ ಬರಿತಾವ. ನಾಯಿಗಳಿವೆ ಎಚ್ಚರಿಕೆ. ಮೊದಲು ಎಷ್ಟು ಚಂದ ಬರಿತೀರಿ, ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯೋ ದೇವೋಭವ, ಅತಿಥಿ ದೇವೋಭವ. ನಮ್ಮ ಸಂಸ್ಕೃತಿ ಇತ್ತು ಸುಸ್ವಾಗತಂ, ಇಂಗ್ಲೀಷ್ನಾಗ ವೆಲ್ಕಮ್ ಅಂತ ಬರೆದ್ರು, ಅದು ಅದೆಲ್ಲ ಹೋತ. ಈಗ ನಾಯಿಗಳಿವೆ ಎಚ್ಚರಿಕೆ, ಯಾಕಂದ್ರೆ ಒಳಗಿದ್ದದೆಲ್ಲ ನಾಯಿಗಳಾಗ್ಯಾವ, ಯಾರನ್ನೂ ಸೇರಂಗಿಲ್ಲ ಮತ್ತು ನಾಯಿಗಳಲ್ಲ. ಅದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ. ನಮ್ಮ ಸಂಸ್ಕೃತಿ ಒಳಗ ಮಣಿ ತರದಿರ್ಬೇಕು, ಬಂದವ್ರು ಜೈ ಜಿನೇಂದ್ರ ಅನ್ಬೇಕು. ಯಾವ ಮನ್ಯಾಗ ಅತಿಥಿಗಳು ಸ್ವಾಗತ ಸತ್ಕಾರ ಆಗ್ತತಿ, ಮನ್ಯಾಗ ದೇವತೆಗಳು ವಾಸ ಮಾಡ್ತಾರು ಅಂತ ಹೇಳೋರು. ಇದು ನಮ್ಮ ಸಂಸ್ಕೃತಿ. ಅದಕ್ಕೆ ನಮ್ಮ ಅಜ್ಜಿಗಳು ಹಿರಿಯಾರು ಅಂತಿದ್ರು ಹಿಂದಕ್ಕ, ಹೊತ್ತು ಮುಳಿಗೆ ಬಾಗಲ ಹಾಕಬಾರ್ದು, ಬಾಗಲ ತರಿ ಅಟ್ಟ ಅನ್ಲಿಲ್ಲ, ಹೊತ್ತು ಮುಳಿಗೆ ದೀಪ ಹಚ್ಚು, ಬಾಗಲ ತರಿ ದೀಪ ಹಚ್ಚು ಅಂತ ನಮ್ಮ ಹಿರಿಯಾರು ಹೇಳ್ತಿದ್ರು. ಅದು ಪವಿತ್ರ ಮಂಗಲ ಅಂತ ಅವ್ರ ವಿಶ್ವಾಸ ಇತ್ತು. ಹೊತ್ತು ಮುಳುಗಿದ ನಂತರ ಯಾರ ಮನ್ಯಾಗೂ ಬೆಂಕಿ ಹತ್ತಿದ್ದಿಲ್ಲ, ಅರ್ಥಾತ್ ಒಲಿ ಹೊತ್ತಿದ್ದಿದ್ದಿಲ್ಲ, ಎಲ್ಲರೂ ವಾಸ ಮಾಡ್ತಿದ್ರು. ಎಲ್ಲರೂ ಸಾತ್ವಿಕ ಆಚಾರ ವಿಚಾರ ಆಹಾರ ಇತ್ತು. ಕರೆಕ್ಟ್ ನಾವು ವಿಕೃತಿ ಒಳಗೆ ಹೋಗಿವಿ. ಎಷ್ಟು ವಿಕೃತಿ ಒಳಗೆ ಹೋಗಿದ್ವಿ ಅಂದ್ರೆ, ಇವತ್ತು ಹೊತ್ತು ಮುಳಿತಾರೆ, ಬಾಗಲ ಮುಚ್ಚ, ಟಿವಿ ಹಚ್ಚ, ಜಿನ್ಪಾಲ್ ಪಾಟೀಲ್
ಬಾಗಲ ಮುಚ್ಚ ಟಿ ವಿ ಹಚ್ಚ. ಪಾಶ್ಚಿಮಾತ್ಯ ಸಂಸ್ಕೃತಿ ನಾವು ಮರಿ ಹೋಗಿವಿ. ಆದ್ರೆ ಮಹಾವೀರ್ ಭಗವಾನ್ರ ಈ ಜಗತ್ತಿಗೆ ಇಂಥ ಸಂದೇಶ ಕೊಟ್ಟು ಹೋಗ್ಯಾರು. ಯಾವ ದಿವಸ ಅವ್ರು ಮೋಕ್ಷಕ್ಕೆ ಹೋದ್ರು ಅದ ದಿವಸ ತಮ್ಮ ಪ್ರಥಮ ಶಿಷ್ಯ ಗೌತಮ ಸ್ವಾಮಿಗಳಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಗುವಂಥ ಪರಮ ಒಂದು ದೀಪ ಹೋತೋ ಮತ್ತೊಂದು ದೀಪ ಹಚ್ಚಿತಾನಂತೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ. ಮುಂದಿನ ವಾಕ್ಯ ಹೇಳ್ರಿ. ಪ್ರೀತಿಯಿಂದ ಪ್ರೀತಿ ಹಂಚಲು. ಪ್ರವಚನ ಹೇಳಬೇಡ, ಅದಕ್ಕೆ ಕೂತದಿ ಹೇಳ್ರಿ. ಗೋಶಾಲದ ಪ್ರಥಮ ಪ್ರವಚನ ಒಂದು ಭಕ್ತಿ ಮಾಡೋನು ಮೊದಲು. ಆಕಳುಗಳು ಹೆಂಗೆ ನಿಂತಾವ ನೋಡ್ರಿ ಶಾಂತ. ಅವ್ರದ್ದು ಭಾಗ್ಯ ಐತಿ. ಎಲ್ಲೆಲ್ಲಿದ್ದು ಯಾರ್ಯಾರ ಮನ್ಯಾಗಿದ್ದು ಆಮೇಲೆ ಬದ್ರಿಗಿರಿಯಾಗ ಬಂದು ಗುರುಗಳು ಪಾದ ಉಲ್ದ ಬಂದು ಬಿದ್ದಾವಂದ್ರೆ ಅವ್ರ ದಟ್ಟು ಪುಣ್ಯ ಇರ್ಬೇಕು ಹೇಳ್ರಿ. ನಾ ತಂದ ದಿವಸ ಸಾಮಾಯ ಕೂತೀನಿ ಮನಿ ಮ್ಯಾಗ ಕಟ್ನಿ ಕುಟಿಯಾದಾಗ ರಾತ್ರಿ ಅವು ತಮ್ಗೆ ವಯ್ಯಾವೃತ್ತಿನ ಮಾಡಿಬಿಟ್ಟವು. ದಾತಗ ನನ್ನ ನೆಕ್ಕ್ಯಾವ ಒಟ್ಟು ನೆಕ್ಕೋದು ವಯ್ಯಾವೃತ್ತಿ ಮಾಡಿ. ನೀವು ಅಟ್ಟ ಸನಿಯಕ್ಕೆ ನನ್ನ ತಗ ಇವಾಗ ಬಂದಿಲ್ಲ. ನಮ್ಮ ಶ್ರಾವಕರ ಸಹಿತ ಅಟ್ ಸನಿಯಕ್ಕೆ ಬಂದಿಲ್ಲ. ಅಟ್ಟ ನನ್ನ ಪ್ರೀತಿಯಲ್ಲೇ ನನ್ನ ಸನಿಯಕ್ಕೆ ಬಂದವು ಸೇವಾ ಮಾಡ್ಯಾವಂದ್ರೆ ಎಟ್ಟಬಹುದಾ ಪುಣ್ಯ ಮಾಡಿದ್ದು ಆ ಜೀವ ಅಂತಕ್ಕಂಥದ್ದು. ವಾತ್ಸಲ್ಯ, ಪ್ರಾಣಿಗಳ ಮೇಲೆ ವಾತ್ಸಲ್ಯ ಗುಣ ಪ್ರಕಟ ಆಯ್ತಂದ್ರೆ ನಿಮ್ಮ ಆತ್ಮನ ಪರಮಾತ್ಮ ಆಗುವಂಥ ವ್ಯಕ್ತಿತ್ವ ಪ್ರಾಪ್ತಿ ಮಾಡ್ಕೋತಾನ. ಅದನ್ನ ಮಹಾವೀರ್ ಭಗವಾನ್ ಹೇಳ್ಯಾರು. ಯಾರಲ್ಲಿ ವಿಶ್ವ ಮೈತ್ರಿ ಭಾವ ಇರ್ತದ ಅವರ ವಿಶ್ವಪ್ರಭು ಆಗ್ತಾರ. ಮಹಾವೀರ್ಗಳಿಗೆ ಮಹಾವೀರ್ ಭಗವಾನ್ ವಿಶ್ವಪ್ರಭು ಅಂತೀವಿ. ಬಸವಣ್ಣವ್ರಿಗೆ ಹಂಗೆ ವಿಶ್ವಗುರು ಅಂತ ಕರಿತಾರಲ್ಲ, ಹಂಗೆ ನಮ್ಮ ಧರ್ಮದಲ್ಲಿ ಮಹಾವೀರ ಭಗವಾನ್ರಿಗೊಂದು ಉಪಾಧಿ ಅದ ವಿಶ್ವಪ್ರಭು. ವಿಶ್ವಪ್ರಭು ಯಾಕೆ ಅನ್ಸ್ಕೊಂಡ್ರ ಅವ್ರು ಅಂತ ಕೇಳಿದ್ರೆ, ವಿಶ್ವದಾಗಿರ್ತಕ್ಕಂಥ ಎಲ್ಲ ಜೀವಿಗಳೊಳಗ ಪರಮಾತ್ಮ ಆಗುವಂಥ ಶಕ್ತಿ ಐತಿ. ಆ ಎಲ್ಲ ಜೀವದ ಕಲ್ಯಾಣ ಆಗ್ಲಿ ಅಂತ ಅವ್ರ ಬಯಸಿದ್ರು. ಲೋಕದ ಕಲ್ಯಾಣಕ್ಕೆ ಉಪದೇಶ ಕೊಟ್ಟರು. ಸಮವಶರಣ ಮಾಧ್ಯಮದಿಂದ ದಿವ್ಯ ಧ್ವನಿ ಹೊಡಿಸಿರು. ಅನಂತೆ ಅವ್ರಿಗೆ ವಿಶ್ವ ಕಲ್ಯಾಣಕಾರಕ ವಿಶ್ವಪ್ರಭು ಅಂತಕ್ಕಂಥ ಉಪಾಧಿ ಬತ್ತು. ಜಗದ್ಗುರು ಅಂತಕ್ಕಂಥ ಉಪಾಧಿ ಬತ್ತು. ನಿಜವಾದ ಅರ್ಥದಾಗ ತೀರ್ಥಂಕರರಿಗೆ, ತೀರ್ಥಂಕರ್ ಅರಿಹಂತ ಪರಮೇಷ್ಠಿಗಳಿಗೆ ಜಗದ್ಗುರು ಅಂತಕ್ಕಂಥ ಉಪಾಧಿ ಅದ. ಶಾಸ್ತ್ರದ ಬಹಳ ಸೂಕ್ಷ್ಮ ವರ್ಣನೆ ಮಾಡ್ಯಾರು. ಯಾಕೆ ಅವ್ರು ಜಗದ್ಗುರು ಅನ್ಸ್ಕೊಂಡ್ರು ಅಂತ ಕೇಳಿದ್ರೆ, ಊರ್ಧ್ವ ಲೋಕ, ಮಧ್ಯಲೋಕ, ಅಧೋಲೋಕ ಮೂರೂ ಲೋಕದಾಗಿರ್ತಕ್ಕಂಥ ಎಲ್ಲ ಜೀವದ ಕಲ್ಯಾಣ ಬಯಸ್ತಕ್ಕಂಥ ತೀರ್ಥಂಕರರು ಜಗದ್ಗುರು ಅಂತಕ್ಕಂಥ ಉಪಾಧಿ ಪಡ್ಕೊಂಡ್ರು. ನಿಜವಾದ ಅರ್ಥದಾಗ ಅಂಥ ಜಗದ್ಗುರು ಆರಾಧಕರು, ತೀರ್ಥಂಕರರ ಆರಾಧಕರು ಸ್ವತಃ ಆತ್ಮನನ್ನ ತೀರ್ಥ ಮಾಡ್ತಾರ, ಪವಿತ್ರ ಮಾಡ್ತಾರ, ಪರಮಾತ್ಮ ಆಗ್ತಾರ. ಅನಂತೆ ತೀರ್ಥಂಕರ ಪದದಾಗ ಮೊದಲು ತೀರ್ಥ ಐತಿ. ತ ಪ್ಲಸ್ ಇ ಪ್ಲಸ್ ರ ಪ್ಲಸ್ ಥ, ತೀರ್ಥ. ತ ಅಂದ್ರೆ ತನುವಾತ ವಲಯ, ಇ ಅಂದ್ರೆ ಈಶ್ವರತ್ವ, ರ ಅಂದ್ರೆ ರತ್ನತ್ರಯ, ಥ ಅಂದ್ರೆ ಪುರುಷಾರ್ಥ. ಈ ಆತ್ಮನಿಗೆ ಮೂರು ಲೋಕದ ನಾಥ, ತ್ರಿಲೋಕಿನಾಥ, ಈಶ್ವರ ಪರಮಾತ್ಮ ಆಗ್ಬೇಕಂದ್ರ ರತ್ನತ್ರಯ ನಿಧಿ ಪ್ರಾಪ್ತಿ ಮಾಡ್ಕೋಬೇಕು. ಆ ರತ್ನತ್ರಯ ನಿಧಿ ಪ್ರಾಪ್ತಿ ಮಾಡ್ಕೋಬೇಕಾರ ನಮ್ಮ ಜೀವನದಾಗ ಪುರುಷಾರ್ಥ ಮಾಡಬೇಕು. ಮೂರು ಮಂದಿ ಪುರುಷಾರ್ಥ ಮಾಡ್ರಂತೆ. ಗುರು ಪೌರ್ಣಿಮಾ ದಿವಸ ದೀಕ್ಷಾ ಆಯಿತು. ಆಚಾರ್ಯ ಶಾಂತಿಸಾಗರರ ಆಚಾರ್ಯ ಪದಾರೋಹಣದ ಶತಾಬ್ದಿ ವರ್ಷ ಇತ್ತು. ಎಲ್ಲರಿಗೂ ಸಿಗಂಗಿಲ್ಲ ಅಂಥ ದಿವಸ. ದರ್ಶನ್ ಭೂಷಣ್ ಮತಿ ಮಾತಾಜಿ ದೀಕ್ಷಾ ತಗೊಂಡ್ರು. ಮತ್ತು ಯಾವ ದಿವಸ ಮಹಾವೀರ ಭಗವಾನ್ ಅಮಾವಾಸ್ಯ ದಿವಸ ಮೋಕ್ಷಕ್ಕೆ ಹೋದ್ರು, ಆ ದಿವಸ ದೇಹ ತ್ಯಾಗ ಮಾಡಿ ವಿಲಯ ಕ್ಷೇತ್ರಕ್ಕೆ ಹೋಗುವಂಥ ಪರಮ ಸೌಭಾಗ್ಯ ತಗೊಂಡ್ರು. ನಕ್ಕೋತ ಮಾತಾಡ್ಕೋತ, ಕಣ್ಣು ಚಲೋ, ಕಿವಿ ಚಲೋ, ಸ್ಮೃತಿ ಚಲೋ, ಮೂರು ಚಲೋ ಇದ್ ಯಾರು ಹೋಗ್ತಾರ ಅವ್ರ ಮೂರು ಲೋಕದ ನಾಥ ಆಗ್ತಾರೋ, ರತ್ನತ್ರಯ ಪ್ರಾಪ್ತಿ ಮಾಡ್ಕೊಂತ ಯೋಗ್ಯತಾ ಆತ್ಮನೊಳಗಿರ್ತತಿ. ಅಂಥವ್ರಿಗೆ ಆ ಭಾಗ್ಯ ಸಿಗ್ತೈತಿ ಅಂತ ಹೇಳಿ ಐತಿಹಾಸಿಕ 2009 ದಸಮಾ ಚತುರ್ಮಾಸ ಆಗಿತ್ತು. ಕಿಲ್ಲಾ ಬಸ್ತಿ, ಕಮಲ್ ಬಸ್ತಿ, ಬೆಳಗಾವ್. ಅಲ್ಲೇನು ಚಂದನ ಬಾಲ ಸೀರಿಯಲ್ ಧಾರಾವಾಹಿ ಸಲುವಾಗಿ ಏನು ಸಮೋಷಣ ತಯಾರಾಗಿತ್ತು. ಅದರ ನಂತರ ಕರ್ನಾಟಕ ಇತಿಹಾಸದಾಗ 2ನೇ ಜೀವನ ಸಮೋಷಣ ಮತ್ತು ಭದ್ರಗಿರಿಯಲ್ಲಿ ಜನವರಿ 31ನೇ ತಾರೀಕು ರಚನೆ ಆಗುವಂಥ ಪರಮ ಸೌಭಾಗ್ಯದ. ಅದರ ಯಾರ್ಯಾರು ಅಡ್ಮಿಷನ್ ತಗೋತಿರ್ಲಿಲ್ಲ ಗೊತ್ತೈತೆ ನಿಮಗೆ. ಅಲ್ಲಿ ಯಾರ್ಯಾರು ರಿಸರ್ವೇಷನ್ ಮಾಡ್ತೀರಿ 100% ಮುಂದಿನ ಬೋದಾಗ ಸಾಕ್ಷಾತ್ ತೀರ್ಥಂಕರ್ ಸಮೋಷಣದ ಪ್ರವೇಶ ಮಾಡುವಂಥ ಪರಮ ಸೌಭಾಗ್ಯ ಪ್ರಾಪ್ತ ಆಗ್ತದೆ. ಮತ್ತು ಯಾವ ಜೀವ ತೀರ್ಥಂಕರ ಸಮೋಷಣದ ಬರ್ತದ ಅದು ನಿಯಮದಿಂದ 100% ಅಲ್ಲ 1000% ಭವ್ಯಾತ್ಮ ಇರ್ತೈತೆ ಅಂತ ನಮ್ಮ ಶಾಸ್ತ್ರದಾಗ ತೀರ್ಥಂಕರ ಆದಿ ಶ್ರುತ ಕೇವಲಿಗಳದ ಎಲ್ಲ ಹೇಳ್ಯಾರು. ಅಂಥ ಭವ್ಯಾತ್ಮ ರೂಪಿ ಸಿಕ್ಕ
ಮೋಕ್ಷ ಮಾರ್ಗಿ ಮುಮುಕ್ಷು ಆತ್ಮ ನಿಮ್ಮ ಆತ್ಮ ಆದಂದ್ರೆ ನೀವು ತಿಳ್ಕೊರಿ ಇವತ್ತಿಲ್ಲ ನಾಳೆ ನಮ್ಮ ಆತ್ಮ ಮೋಕ್ಷಕ್ಕೆ ಹೋಗೋದನು ಆ ಯೋಗ್ಯತೆ ನಿಮ್ಮ ಆತ್ಮನ ಒಳಗೈತಿ ಅಂತ ಸುಟ್ಟು ಬೀಜ ನಾವು ಆಗೋದು ಬೇಡ ದೂರಾನು ದೂರ ಭವ್ಯ ನಾವು ಆಗೋದು ಬೇಡ ಭವ್ಯ ನಿಕಟ ಭವ್ಯ ಆಗುವಂಥ ಯೋಗ್ಯತೆ ನಮ್ಮ ಆತ್ಮ ಪ್ರಾಪ್ತ ಆಗಲಿ ಈ ಭಾವನಾ ಮಾಡೋನು ಆಚಾರ್ಯಗಳು ಭಾಳ ಚಂದ ವರ್ಣನೆ ಮಾಡ್ಯಾರು ಭವ್ಯದಾಗ ಮತ್ತು ಭೇದ ಮಾಡ್ಯಾರು ಅಭವ್ಯ ಇದ್ದದ್ದ ಅನಂತ ಕಾಲ ತಕ್ಕ ಸಂಸಾರದಾಗ ಇರ್ತೈತಿ ಅದಕ್ಕೆ ಮೋಕ್ಷನೇ ಇಲ್ಲ ಅಂತ ಅದಕ್ಕೆ ಅಭವ್ಯ ಅಂತ ಹೆಸರು ಕೊಟ್ಟಾರ ತಿಳಿಯಾಕತ್ತೈತಿ ಹೇಳಕತ್ತಿದ್ದು ಅಧ್ಯಾತ್ಮ ತಿಳಿಯತೈತಿ ನಿಮಗೆಲ್ಲರಿಗೂ ಅಭವ್ಯ ಜೀವಿತ್ತಂದ್ರೆ ಅದು ಎಂದೂ ಗುರುಗಳು ನಂಬಂಗಿಲ್ಲ ದಾನ ಕೊಡು ಭಾವ ಆಗಂಗಿಲ್ಲ ಕ್ಷೇತ್ರಕ್ಕೆ ಹೋಗು ಭಾವ ಆಗಂಗಿಲ್ಲ ಮಂದಿರಕ್ಕೆ ಹೋಗು ಭಾವ ಆಗಂಗಿಲ್ಲ ಮುಸ್ರಿ ಕೈಲಿ ಕಾಗಿ ಸಹಿತ ಹೊಡೆಯಂಗಿಲ್ಲ ತೀತ್ಲೆ ನಿಮಗೆ ಮುಸ್ರಿ ಕೈಲಿ ಕಾಗಿ ಹೊಡೆದ್ರೆ 4 ಅಕ್ಕಿ ಕಾಗಳು ಹೋಗಿ ಬೀಳ್ತಾವ ಅನ್ನೋ ಕಂಜೂಸ್ ಮನುಷ್ಯ ಅದು ನಮ್ಮ ಜಿನ್ನಪಾಲ್ ಪಾಟೀಲ್ ಇಂಥವೆಲ್ಲ ಬಡಂಗದ ಬೊಮ್ಮಕ್ಕಳು ಇದ್ದಂಗೆ ಭಾಳ ಉದಾಹರಣೆ ಕಾಗಿ ಹಿಡ್ಯಾಕೆ ಹೋಗಿ ಕಾಗಿ ಹಿಡ್ಯಾಕಾಗಿ ಏನು ಮಾಡಿದ್ಕೋ ಇಟ್ಟು ಹಾಕೈತೆ ಅಂದ ಕಾಯಿ ಹಾರಿ ಹೋತ ಹಂಗೆ ಈ ಜೀವ ಸಂಸಾರದಾಗ ಅನಾದಿ ಕಾಲದಿಂದ ಮಾಡ್ಕೊತ ಬಂದದ ಏನೋ ಸುಕೃತ ಸಾತ್ಶಯ ಪುಣ್ಯದ ಉದಯ್ ಇವತ್ತು ನಿಮ್ಮ ಆತ್ಮಾಂದ 21ನೇ ಶತಮಾನದಾಗ ಐತಿ ಅನಂತೆ ಇವತ್ತು ದೇವಶಾಸ್ತ್ರ ಗುರು ಮೇಲೆ ಶ್ರದ್ಧಾ ಆಸ್ಥಾ ಭಕ್ತಿ ದಾನ್ ತ್ಯಾಗ ಮಾಡಂಥ ಒಂದು ಭಾವ ನಿಮ್ಮ ಆತ್ಮಾಗ ಆಗಾಕತೈತಿ ಇದೇ ಭಾವ ನಿಮ್ಮ ಆತ್ಮನ ಭವದಿಂದ ಮುಕ್ತ ಮಾಡಕ್ಕೆ ನಿಮಿತ್ತ ಆಗಲಿ ಈ ಒಂದು ಗೋಶಾಲಾದ ಪಾಸಿಟಿವ್ ಎನರ್ಜಿ ಭವಿಷ್ಯದ ಪ್ರಾಪ್ತ ಆಗಲಿ ಭಕ್ತಿ ರಸಮಂಜರಿ ಮಾಧ್ಯಮದಿಂದ ಇಲ್ಲೆಲ್ಲ ತರಂಗಗಳು ಪಸರಿಸಲಿ ಶಾಸ್ತ್ರ ಭಾಳ ಸೂಕ್ಷ್ಮದ ಅನೇಕಾಂತ ಶಾದ್ವಾದ ಅಂತ ಐತಂದ್ರೆ ಐತಿ ಇಲ್ಲಂದ್ರೆ ಇಲ್ಲ ಶಾದಸ್ತಿ ಶಾದ್ ನಾಸ್ತಿ ಸಮ್ಯಕ್ ದೃಷ್ಟಿ ಜೀವ ವಿಶ್ವಾಸ ಇರ್ತೈತಿ ಮಿಥ್ಯಾ ದೃಷ್ಟಿ ಜೀವ ಅದರ ಆತ್ಮ ಇನ್ನ ಅನಂತ ಕಾಲ ತಕ್ಕ ಸಂಸಾರ ತಿರುಗುದೈತಿ ಅನಂತ ಅದಕ್ಕೆ ದೇವಶಾಸ್ತ್ರ ಗುರು ಮೇಲ ದಾನ ಧರ್ಮದ ಮೇಲ ಪುಣ್ಯ ಮಾಡೋರ ಮೇಲ ವಿಶ್ವಾಸ ಇಡಂಗಿಲ್ಲ ಎದ್ರ ಬಿದ್ರ ದಾನತ್ತ ಬಸ್ತತ್ತ ಯಾವ ಏನು ಮಾಡಿ ಏನು ಸುರ್ಕೊಂಡಾನೋ ನಾವು ನೋಡಿದೀವಳ ಎಲ್ಲರೂ ಸತ್ತ ಹೋಗ್ಯಾರ ಭೂಮಿ ತಲೆ ಮ್ಯಾಗ ಯಾರು ನಿಂತಿಲ್ಲ ಹಿಂಗೆ ಎಷ್ಟೋ ಮಂದಿ ಮಾತಾಡ್ತಾರೆ ಸತ್ತು ಹೋಗ್ಯಾರ ಕರೆ ಐತಿ ನಾನು ಸಾಯೋದೇನೆ ಅಂದ್ರೆ ಶರೀರ ನನ್ನ ಆತ್ಮಕ್ಕೆ ಸಾವಿಲ್ಲ ನೀವು ಒಂದು ಸಾಯವ್ರದ್ರಿ ಕರೆ ಹಿಂಗೆ ಸಾಯ್ರಿ ಸತ್ತ ನಂತರ 4 ಮಂದಿ ಬಾಯಾಗ ಜೀವನ್ ತುಳಿಬೇಕು ಯಾನಪ್ಪ ಧರ್ಮಾತ್ಮ ಇದ್ದ ಧರ್ಮಾತ್ಮ ಜೀವಕ್ಕೆ ಮರಣ ಆಯ್ತು ಅಂತ 4 ಮಂದಿ ಬಾಯಾಗ ಉಳಿಬೇಕು ನಮ್ಮ ಮರಣ ಮಂಗಲ ಆಗಬೇಕು ಮುಂದಿನ ಗತಿ ಪರಮ ಗತಿ ಆಗಬೇಕು ಸದ್ಗತಿ ಆಗಬೇಕು ಅಂತ ಭಾವ ಇಟ್ಕೊಂಡ ಮಾತಾ ಆತಂದ್ರೆ ಮನುಷ್ಯ ಭಾವ ಹುಟ್ಟಿ ಸಾರ್ಥಕ ಆತು ಆ ಭಾವನಾ ಬೇಕು ಸಾಯಾಗ ನೋಡ್ರಿ ನೀವು ಬರಾಗ ಎಲ್ಲರ 100 ರೂಪಾಯಿ ಕಿಶಾಂತ್ ಬಿತ್ತಂದ್ರೆ ಪರ್ಸ್ದಂದ ಎಷ್ಟು ಹಾಸ್ತೀರಿ ಜಿನ್ಪಾಲ 100 ರೂಪಾಯಿ ಕಳಿತು ಅಕ್ಷಯ್ ಎಲ್ಲಿ ಬಿತ್ತು ನೋಡು ಗಾಡಿ ಹೊಳ್ಳಿ ಒಯ್ಯನೊಂದು ನೋಡು ಅದಾಗ ಎಲ್ಲಿ ಬಿತ್ತು ನೋಡು ಎಷ್ಟು ಕಾಳಜಿ ಆಗ್ತೈತಿ ಅದ 1,000 ರೂಪಾಯಿ ದಾನ ಕೊಡ್ತಂದ್ರೆ ಅಥವಾ ತೃಪ್ತಿ ಆಕತಿ ನಾ ದಾನ ಮಾಡ್ಲಲ್ಲ ಅಂತ ಈ ಪ್ರಪಂಚದಾಗ ಕೊಟ್ಟು ಸುಖ ಪಡೋರು ಯಾರಿದ್ರ ಅವ್ರು ಜೈನ ಧರ್ಮೀಯರು ಇರ್ತಾರ ಕೊಡೋದ್ರಾಗ ಆನಂದ ತಗೋತಾರ ದಾನ ಮಾಡೋದ್ರ ಆನಂದ ತಗೋತಾರ ಅದು ಭವ್ಯಾತ್ಮ ಜೀವನ ಲಕ್ಷಣ ಮತ್ತು ತ್ಯಾಗ ಮಾಡೋದ್ರಾಗ ಯಾರು ಆನಂದ ತಗೋತಾರ ಅವರು ಬಾವುಲಿಂಗಿ ಮುನಿಯಾಗಿರ್ತಾರ ಭವದಿಂದ ಮುಕ್ತ ಆಗ್ತಕ್ಕಂಥ ವ್ಯಕ್ತಿತ್ವ ಪಡ್ಕೊಂಡಿರ್ತಾರ ಅದಕ್ಕೆ ಮಾತಾಜಿ ಅವರಿಗೆ ತಾಯವಜ್ಜಿ ಮೊದ್ಲಿಂದನೇ ಹಠಾನ ಬಿಡ್ಬೇಕು ಅವ್ರು ಬರೋದಿಲ್ಲ ಅನ್ನೋದು ಭಾಳ ತ್ರಾಸ ಮಾಡ್ಕೋತೀರಿ ಶಿಖರ್ಜಿಗೆ ಹೋದಾಗ ಮನ್ಯಾನವ್ರು ಹೇಳ್ತಿದ್ರು ನಂಗೆ ಎಲ್ಲ ಪಸಾಸ್ರಿ ಅವ್ರು ಹಾದ್ರಿ ನಾ ಯಾವಾಗ ಬರ್ತಾರೋ ನಂದು ಹೆಂಗೆ ಆಗುದಾ ಶೇಗುನ್ಶಿ ಅವ್ನು ಡಾಕ್ಟ್ರ್ ಬರ್ತೀರಿ ಡಾಕ್ಟ್ರಿಗೆ ಹೇಳಿ ಇಟ್ಟಿಳುತ್ತೆ ತಾಯವಜ್ಜಿ ನನಗೆ ಏನಾಗಬಾರ್ದು ಅವ್ರು ಬರೋ ತಕ್ಕನ ಬದುಕಬೇಕು ಹಂಗೆ ಏನಾರು ಕೊಡು ಒಟ್ಟು ಅವ್ರು ಬರ್ತಕ್ಕ ನನ್ನ ಜೀವ ಹೆಂಗಾರು ಉಳಿಸೋಪ ನಿನ್ನ ಕಾಲು ಬೀಳ್ತು ನನ್ನ ನೋಡ್ರಿ ಎಂಥ ಮಾತಾಜಿ ಡಾಕ್ಟರ್ ಕಾಲು ಬಿದ್ಲತ್ತ ಹೆಂಗಾರ ಮಾಡಿ ನಾನು ಬದುಕ್ಸು ಅವ್ರು ಬರಂತೆ ನಾ ದೀಕ್ಷಾ ತಗೊಂಡ ಸಲ್ಯಾಕನ ತಗೊಂಡ ಸಮಾಧಿ ಮಾಡ್ಕೊತ ಅಂದಿಲ್ಲ ಅಂತ ಅಂದ ಸಾಸಿಳ ಯಾಕೆ ಸಾಸಿಲು ಹಿಂದೆ ಪುಣ್ಯತ್ತು ಜೋರಣ ಅಂತ ಯಾಕೆ ಅಂದ್ಕೊಂಡದ ಆತ ಹಂಗೆ ನಿಮ್ಮದು ಅಂದ್ಕೊಂಡದು ಆಗ್ಬೇಕು ಯಾರ್ಯಾರಿಗೆ ಅನಿಸ್ತೈತಿ ಕೈ ಎತ್ರಿ ನನಗೂ ಅನ್ಸತ್ತಿಲ್ಲ ನನಗೂ ಅಂತ ಇದನ್ನೆಲ್ಲ ಹುಚ್ಚರಂಗೆ ಮಾಡಕತ್ತಿ ನಿಮ್ಮ ಪ್ರೇರಣೆ ಕೊಟ್ಟು ಮತ್ತು ನಾ ನನಗೂ ಅನ್ಸತೈತಿ ಧರ್ಮ ಉಳಿಬೇಕು ಸಂಸ್ಕೃತಿ ಉಳಿಬೇಕು ಅದರಾಗ ಈ ಭಾಗದಾಗೆಲ್ಲ ಕೃಷ್ಣಾ ನದಿ ದೊಡ್ಡದಾಗ ಜೈನರ ನೀವು ಮನೆಗೆ ಒಂದು ಆಕಳ ಮಾಡ್ರಿ ಆಕಳದಿಂದ ಉತ್ಪನ್ನ ಆಗ್ತಕ್ಕಂಥ ಪಂಚಗವ್ಯಗಳನ್ನು ನಿಮ್ಮ ಸೇಂದ್ರಿ ಕೆಲ್ಸಕ್ಕೆ ಉಪಯೋಗ ಮಾಡ್ರಿ ಅಂದ್ರೆ ನೀವು ಬದುಕ್ತೀರಿ ಪ್ರಪಂಚ ಬದುಕ್ತದ ಮಹಾವೀರ ಭಗವಾನ್ ಅನುಯಾಯಿ ಆಗ್ತೀರಿ ಆಜ್ಞಾತ ಭಗವಾನ್ರ ಅನುಯಾಯಿ ಆಗ್ತೀರಿ ಭಕ್ತ ಒಂದು ಕಾಯಿ ಏರಿಸಿ ಉದಕ ಚಂದನ ಅಂದ ಸ್ವ ಅಂದ್ರ ಮೋಕ್ಷ ಸಿಗಂಗಿಲ್ಲ ಆಜ್ಞಾತ ಭಗವಾನ್ ಹೇಳ್ಯಾರು ಕೃಷಿಕರು
ಯಾ ಋಷಿ ಬನೋ, ನಿಂಗೆ ಸಾಧು ಆಗಾಕೈತ್ರ ಆಗ, ಸಾಧು ಆಗು ಯೋಗ್ಯತೆ ಇರ್ಲಿಕ್ಕಂದ್ರ ಕೃಷಿಯರೇ ಮಾಡಂತ ಆಜ್ಞಾತ್ ಭಗವಾನ್ ಹೇಳ್ಯಾರು. ಕೃಷಿಕರಿಗೆ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದ ಆದಿನಾಥ್ ಭಗವಾನ್ರದ. ಆಜ್ಞಾತ್ ಭಗವಾನ್ ಹೇಳಿದ ಕೆಲಸನ ನಾ ಪ್ರೇರಣಾ ಕೊಟ್ಟು ನಿಮ್ಮ ಕೈಲಿ ಮಾಡ್ಸಾಕತ್ತೀನಿ. ನಿನ್ನ ಮನೆ ಕನೇರಿ ಅಜ್ಜ ಮಾತಾಡ್ರಿ ನನ್ನ ಜೊತೆ. ನಮ್ಮ ಭುವನ್ ಭಯ್ಯ ಬಂದಿದ್ದ, ಫೋನ್ ಹಚ್ಚಿದ್ರು, ಅವ್ರದ್ದು ಮಾತಾಡಿದ್ರು. ಬದ್ರಿಗಿರ ಗೋಶಾಲ ತೆಗೆದ ಅಂದ್ಬಿಟ್ಟು ಎಷ್ಟು ಖುಷಿ ಆದ್ರಂದ್ರೆ, ಇಲ್ರಿ ನಿಮ್ಮಂಥ ಗುರುಗಳು ಮಾಡಾಕತ್ತಾರ ಅಂದ್ರೆ ನಾವು ಮೆಚ್ಚಬೇಕು, ನಿಮ್ಮ ಆಶೀರ್ವಾದ ಇರಲಿ, ಇನ್ನೂ ನಾವು ಹೆಚ್ಚಿನ ಶಕ್ತಿ ಬರಲಿ ಅಂತ ನಾ ಹೇಳಿ ಒಂದು ಕಾರ್ಯಕ್ರಮ ಇಟ್ಕೊತೀವಿ. ಬರೋಕ್ರೆ ರೀ ನಮ್ಮ ಭಾಗದ ಜನರಿಗೆ ಕೃಷಿ ಬದ್ದಲ್ಲಿ ಒಂದು ಸ್ವಲ್ಪ ಮಾಹಿತಿ ಕೊಟ್ಟ ಅಭಿವೃದ್ಧಿ ಆಗುವಂಥ ಕೆಲಸ ಮಾಡೋನು. ಯಾಕಂದ್ರೆ ನೀವು ಎಷ್ಟು ಶ್ರೀಮಂತ ಆಗ್ತೀರಿ, ಎದರಿಂದ? ಆರೋಗ್ಯದಿಂದ, ಸಂಪತ್ತಿಯಿಂದ. ಅಷ್ಟು ಜೈನ್ ಧರ್ಮ ಶ್ರೀಮಂತ ಆಗ್ತದ, ಭಾರತ ಶ್ರೀಮಂತ ಆಗ್ತದ. ಅಖಂಡ ಭಾರತದೊಳಗೆ 24% ಇನ್ಕಮ್ ಟ್ಯಾಕ್ಸ್ ತುಂಬುವಂತ ಸಮಾಜ ಯಾವ್ದಾರಿದ್ರ ಅದು ಜೈನ ಸಮಾಜ ಅಂತ ಸರ್ಕಾರ ಸಹಿತ ಒಪ್ಕೊಂಡದ. ಅಂತ ಶ್ರೇಷ್ಠ ಧರ್ಮದನ್ನ ಇವತ್ತೆಲ್ಲ ಜನ್ಮ ತಗೊಂಡಿವಿ. ಅಂತ ಧರ್ಮದಾಗ ಇನ್ನೂ ನಾವು ಧನ ತ್ರಯೋದಶಿ ಮಾತಾಜಿಯವರು ಸಂಪತ್ತಿ ಎಲ್ಲ ತ್ಯಾಗ ಮಾಡಿ ದೀಕ್ಷಾ ತಗೊಂಡ್ರು. ಆ ದಿವಸ ಧ್ಯಾನ ತ್ರಯೋದಶಿ ಮಹಾವೀರ ಭಗವಾನ್ ಯೋಗ ನಿರೋಧ ಮಾಡಿ ಸಮೋಶರನೆಲ್ಲ ಬಿಟ್ಟರು, ಆತ್ಮನೊಳಗೆ ಲೀನ್ ಆದರು. ಮಾತಾಜಿ ಹೇಳಿನ, ಮಾತಾಜಿ ನಮ್ಮ ಅವಗತ್ಯದವ್ರು ಕೇಳ್ರಿ, ಇವತ್ತ ಧ್ಯಾನ ತ್ರಯೋದಶಿ ಮಹಾವೀರ ಭಗವಾನ್ ಸಮೋಶರನ ಬಿಟ್ಟು ಆತ್ಮನ ಕೂತ್ರಿ. ಹಂಗೆ ನೀವು ಇಂದ ಯಮಸಲ್ಲೇಖನ ತಗೊಳಕತ್ತೇರಿ. ಅಮಾವಾಸ್ ಬಂದ ಸನೇಕ್ ಮಹಾವೀರ ಭಗವಾನ್ ಮೋಕ್ಷ ಹೋಗ್ಯಾರ, ನೀವು ತಯಾರಿ ಮಾಡುದ. ನೀವು ಹೆಂಗೆ ಮಾಡ್ತೀರಿ? ಪಂಚಿಮ್ ಬಂದ ಸನೇಕ ಉಂಡಿ ಕಟ್ಟ ನೀಲವ್ವ, ಇದನ್ನ ಮಾಡಿರ ಅನಾದಿ ಕಾಲದಿಂದ ಸಂತಿ ನೀವ. ಕರೆ ದರ್ಶನ್ ಭೂಷಣ್ ಮತಿ ಮಾತಾಜಿನ ಹೇಳಿ, ಮಾತಾಜಿ ಧ್ಯಾನ ತ್ರಯೋದಶಿ ಮಹಾವೀರ ಭಗವಾನ್ ಇವತ್ತು ಯೋಗ ನಿರೋಧ ಮಾಡಿ ಆತ್ಮನೊಳಗೆ ಲೀನ್ ಆದ್ರು. 4 ಅಘಾತಿ ಕರ್ಮ ನಾಶ ಮಾಡೋ ಪುರುಷಾರ್ಥ ಮಾಡಕತ್ತಾರೋ. ಅಮಾವಾಸ್ಯೆಗೆ ಬಂದತಿ, ಅವ್ರ ಮೋಕ್ಷವಾದ ದಿವಸತಿ. ನೀವು ಜಾಗೃತಿರಿ, ಎಚ್ಚರೀರಿ, ಮನ್ಕೋಬ್ಯಾರ್ರಿ. ಅನಾದಿ ಕಾಲದಿಂದ ನಿದ್ರಾ 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 ಪ್ರಚಲ ಪ್ರಚಲ ಸ್ನಾನ ವೃದ್ಧಿ ಕರ್ಮ ಉದಯದಿಂದ ಜೀವ ತನ್ನ ಆತ್ಮನ ಪತನ ಮಾಡ್ಕೊಂಡದ. ಅಂತಿಮ ಸಮಯದಾಗ ಯಾವ ಜೀವ ಜಾಗೃತ ಅವಸ್ಥೆದಾಗ ಪಂಚಪರಮಿಷ್ಠಿ ಧ್ಯಾನದಾಗ ಆತ್ಮ ಧ್ಯಾನದಾಗ ತೊಡಗ್ಯದ, ಆ ಜೀವ ಮರಣ ಮಂಗಲ ಮರಣ ಮಾಡ್ಕೊಂಡ, ಉತ್ತಮ ಗತಿ ಸದ್ಗತಿಗೆ ಹೋಗ್ಯದ. ಅಂತ ಕಾರ್ಯ ನೀವು ಮಾಡ್ರಂತ ಪ್ರೇರಣಾ ಕೊಡಂತೆ ಮಾತಾಜಿ ಹ್ಞೂ ಅಂತಿರು. ರತ್ನತ್ರ ಚಲೋ ಐತೇನು ಕೇಳ್ಪೇಟಿಗೆ ಚಲೋ ಐತ್ರಿ ಅಂತ ಆ್ಯಕ್ಷನ್ ಮಾಡ್ತಿದ್ರು. ಅವ್ರದ್ದೊಂದು ಮುದ್ರಾ ಇದು, ನಿಮಗೂ ಚಾನ ವಾಟತೇನಂತೆ. ಹಬ್ಬ ನಿಮಗೂ ಮಾತಾಜಿಗಳು ಅಂತಿಮ ಸಮಯ ತಕ್ಕ ಇದೊಂದು ಮುದ್ರಾ ಎಲ್ಲರಿಗೂ ಆಶೀರ್ವಾದ ಮಾಡ್ರಿ. ಕಾಯಂ ಬಟ್ ಹಾಕಿ ಬಟ್ ಬಿಚ್ಚಬಾರ್ದತ್ ಕೈ ಮುಗಿ ಮುದ್ರಾ. ಮತ್ತೆ ಯಾರನ್ನ ಸೂಚನಾ ಕೊಟ್ಟಂದ್ರೆ ಆಶೀರ್ವಾದ ಮುದ್ರಾ. ಇನ್ನೊಂದ ರತ್ನತ್ರ ಚಲೋ. ಈ ಮೂರು ಮುದ್ರಾ ದಿವಸ ನನ್ನ ಧ್ಯಾನದ ಸಹಿತ ಬರ್ತಾವ ಮಾತಾಜಿಗಳು. ಅಂತ ಮುದ್ರಾ ಜಗತ್ತಿಗೆ ಕೊಟ್ಟು ಆದ್ರು. ಈ ಮಾತಾಜಿಗೂ ಬೇದ್ನ ಮನ್ ಚಾರಿತ್ರಿ ಭೂಷಣ್ ಮತ್ತಿಗೆ ರತ್ನ ಚಲೋತ್ರಿ ಹ್ಞೂ ರೀ ಹಿಂಗೆ ಮಾಡ್ತಾಳಾಕಿ. ನೀನು ಅಂಟು ದೊಡ್ಡ ಮಾತಾಜಿ ಸಮಾಧಿ ಮಾಡಿ ಕಲೀರಿ. ಗುರುಗಳಿಗೆ ಹಿಂಗತ್ ಹೇಳೋದು ಹಿಂಗಲ್ಲ, ಉಲ್ಟಾ ಆಶೀರ್ವಾದ ಮಾಡಿದಂಗೆ ಆಕತ್ತು ಗುರುಗಳಿಗೆ. ರತ್ನದ ಚಲೋತ್ರಿ ಹ್ಞೂ ರೀ ಅತ್ ಹಿಂಗತ್ತೀರಿ ಇವರು. ಯಾರನ್ನ ಉದಾಹರಣೆ ಕೊಟ್ನಿ? ನಾ ಹೇಳಿದ್ರೆ ಮನ್ಯಾಗ ಹೇಳ್ತಾರೆ, ಅಣ್ಣನ ನೋಡಿ ಕಲಿವಂಟ ಅಂತಿರ್ಲೇನು ಹಿರಿಯಾರ ಮನ್ಯಾಗ ದೊಡ್ಡವನ್ನ ಕಲಿಸಿ ಮಕ್ಕಳು ಹಿಂದಿನ ಸಂಸ್ಕಾರ ಕೊಡ್ತೀರಿ. ಅಣ್ಣನ ನೋಡ್ರಿ ಕಲೀರಿ ಅಂತ. ಹಂಗೆ ನಮ್ಮ ಮಾತಾಜಿ ಹೇಳಿ ನಿಮ್ಮ ಅಕ್ಕ ದರ್ಶನ್ ಭೂಷಣ್ ಮತಿ ನೋಡಿ ಕಲೀರಿ, ಹಿಂಗೆ ಹೇಳಬೇಕು ಚಲೋ ಐತ್ರಿ ಅಂತ. 3 ಮುದ್ರಾ, ಒಂದು ನಮನ ಮುದ್ರಾ, ಒಂದು ಚಲೋ ಮುದ್ರಾ, ಇನ್ನೊಂದು ಎಡ್ಡು ಕೈ ಎತ್ತಿ ಎಲ್ಲಾರ್ದು ಕಲ್ಯಾಣ ಆಗಲಿ ಅನ್ನೋ ಮುದ್ರಾ. ಸ್ವತಃದಂತೂ ಕಲ್ಯಾಣ ಮಾಡ್ಕೊಳಕತ್ತಾರು, ಎಲ್ಲಾರ್ದು ಕಲ್ಯಾಣ ಆಗಲಿ ಅಂತ. ಅಟ್ಟಾಗಿ ಮತ್ತು ನಾನು ಕೇಳೋರು ನಿಮ್ಮದು ಹೆಂಗೈತ್ರಿ ಅಂತ ಹೇಳಿ ಎಟ್ಟು ಕಾಳಜಿ ಬಾಬಾ. ಅವ್ರು ಕಾಳಜಿ ಮಾಡಿ ಅವ್ರು ಚಲೋ ಸಮಾನ ನಾ ಹಗಲು ಚಿಂತನೆ ಮಾಡ್ರ ಕಡೆಗೆ ನನ್ನ ಕೇಳೋರು ನಿಮ್ದು ಹೆಂಗೈತ್ರಿ. ಮತ್ತು ನಿಮ್ಮನ್ನಂತೂ ಕಾಯಂ ಬೇದಾರ ಅವರು. ನಿಮ್ಗೆ ಮಾಡೋಕ್ಕೂ ಬರಂಗಿಲ್ಲ, ಅವ್ರು ತೊಗೊಳಕ್ಕೂ ಬರಂಗಿಲ್ಲ. ಹೆಂಗೆ ಮಾಡಿ ಹಾಕೋದು ನಾವು ಮಾಡ್ತಿದ್ವಿ ಮೊದಲು. ಅವ್ರು ಹಾರು ತೊಗೋತಾರೆ, ಹೊರಸಲ್ ತಕ್ಕ ಹಾಲು ಬರ್ತಿದ್ದು ಹರಿತಿದ್ದು ಹಾಲು ಇಟ್ಟಿಟ್ಟು ತೊಗೋತಾರೆ, ಇಟ್ಟಿಟ್ಟು ಕೊಡ್ತಾರೆ, ಇಟ್ಟಿಟ್ಟು ಅಂದ್ರೆ ಎಷ್ಟು ಕಾಳಜಿ ನೋಡ್ರಿ ಅವ್ರದ. ಗುರುಗಳ ಆಹಾರ ನಿರಂತರ ಆಗಬೇಕು, ಅವ್ರ ಸಾಧನಾ ಚಲೋ ಆಗಬೇಕು, ಅವ್ರ ಸಾಧನಾದಿಂದ ಸಾಧ್ಯ ಪ್ರಾಪ್ತಿ ಆಗಬೇಕಂತ ಭಾವನೆ ಆಯ್ತಲ್ಲ, ಅದ ಆತ್ಮನನ್ನ ಬಹುದಿಂದ ಮುಕ್ತ ಮಾಡ್ತದೆ. ಅಂಥ ಪಾಸಿಟಿವ್ ಎನರ್ಜಿ ಬದ್ರಿಗಿರಿಯಾಗಂತೂ 2300 ವರ್ಷ ಹಿಂದಿಂದ ಐತೆ. ಅದನ್ಯಾರು ಅಳ್ಸಕ್ಕೆ ಸಾಧ್ಯ ಇಲ್ಲ. ಅದರ ಮತ್ತಟ್ಟು ತುಪ್ಪ ಹಾಕಿ ನಿರಂತರ ದೀಪ ಬೆಳಗುವಂಥ ಕಾರ್ಯ ದೀಪಾವಳಿ ದಿವಸ ನಮ್ಮ ದರ್ಶನ್ ಭೂಷಣ್ ಮತಿ ಮಾತಾಜಿ ಮಾಡಿ ತಮ್ಮ ಕಲ್ಯಾಣ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು ಹೋದರು. ಅಂತ ಮಾತಾಜಿಯವರ ಆಚರಣೆ
ಅವರ ಗುಣಾನುರಾಗ ನಿಮ್ಮಲ್ಲಿ ಬರಲಿ. ಈಗ 2 ನಿಮಿಷ ಒಂದು ಭಕ್ತಿ ಅಂದ 5 ನಿಮಿಷನ ಮುಗಿಸ್ತೀನಿ.